ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 18ನೇ ವಾಕ್ಯ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಒಂದು ಕಾಲ ಇದೆ, ನಿನ್ನ ನಿರೀಕ್ಷೆ ಅದು ವ್ಯರ್ಥ ಆಗಲ್ಲ. ಅರಸನಾದ ಸೊಲೊಮೋನನ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಅರಸನು ಅನೇಕ ರೀತಿಯ ಉಪದೇಶಗಳನ್ನು ಕೊಡೋದನ್ನು ನಾವು ನೋಡ್ಬೋದು. ಅನೇಕ ರೀತಿಯ ಉಪದೇಶಗಳನ್ನು ಈ ಪುಸ್ತಕದಲ್ಲಿ ನಾವು ನೋಡ್ಬೋದು. ಅವನು ಹೇಳ್ತಾ ಇರುವಂಥ ಒಂದು ಮಾತು, ಒಂದು ಕಾಲ ಇದೆ, ಅಲ್ಲಿವರೆಗೂ ನೀನು ನಿರೀಕ್ಷೆಯಿಂದ ಕಾಯ್ತಾ ಇರು. ಒಂದು ಕಾಲ ಇದೆ, ಅಲ್ಲಿವರೆಗೂ ನೀನು ನಿರೀಕ್ಷೆಯನ್ನು ಕೈ ಬಿಡಬೇಡ. ಏಕೆಂದರೆ ದೇವರ ವಾಕ್ಯದಲ್ಲಿ, ಮೇಲಿನ ವಾಕ್ಯದಲ್ಲಿ ಓದುವಾಗ 17ನೇ ವಾಕ್ಯದಲ್ಲಿ, ಪಾಪಿಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ, ಯೆಹೋವನಲ್ಲಿ ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿರು. ಒಂದು ಕಾಲ ಇದೆ ಅಂತ ಹೇಳೋದಕ್ಕಿಂತ ಮುಂಚೆ ಹೇಳ್ತಾನೆ, ಈ ಲೋಕದ ವ್ಯಕ್ತಿಗಳು ಒಂದು ವೇಳೆ ಬಹಳ ಉನ್ನತವಾಗಿರ್ತಾರೆ, ಅವರಿಗೆ ಒಳ್ಳೆಯ ರೀತಿಯ ಸಹಾಯಗಳು ಸಿಕ್ಕಿದೆ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಮಗೆ ಕಷ್ಟ ಇದೆ. ಅವರು ಪ್ರಾರ್ಥನೆ ಮಾಡ್ತಾ ಇಲ್ಲ, ಅವ್ರಿಗೆ ಕಷ್ಟನೇ ಇಲ್ಲ. ನಾವು ತಪ್ಪದೆ ಆರಾಧನೆಗೆ ಭಾನುವಾರ ಹೋಗ್ತೀವಿ, ನಮಗೆ ಸಮಸ್ಯೆ ಮೇಲೆ ಸಮಸ್ಯೆ ಇದೆ. ಅವರು ದೇವರನ್ನು ನಂಬೋದೇ ಇಲ್ಲ, ಅವರಿಗೆ ಸಮಸ್ಯೆನೇ ಇಲ್ಲ, ಅವರು ಆನಂದವಾಗಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ನಮಗೂ ಅದೇ ರೀತಿಯ ಅನುಭವಗಳು ಅಥವಾ ಮನಸ್ಸಿನಲ್ಲಿ ಬರುವಂಥದ್ದನ್ನು ನಾವು ನೋಡ್ಬೋದು. ಆಸಾಪನು ಒಂದು ಸಾರಿ ಅದನ್ನೇ ಹೇಳ್ತಾನೆ ತನ್ನ ಕೀರ್ತನೆಯಲ್ಲಿ. ಆಸಾಪನು ಹೇಳ್ತಾನೆ 73ನೇ ಕೀರ್ತನೆ 2ನೇ ವಾಕ್ಯದಲ್ಲಿ, ಆದರೆ ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು ಸೊಕ್ಕಿನವರ ಮೇಲೆ ಉರಿಗೊಂಡೆನು. ದುಷ್ಟರ ಸೌಭಾಗ್ಯವನ್ನು ನೋಡಿದೆ, ಅವರು ದೇವರನ್ನ ಆರಾಧನೆ ಮಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ, ಆದರೂ ಸಹ ಅವರು ಚೆನ್ನಾಗಿದ್ದಾರೆ, ಅವರು ಸಂತೋಷವಾಗಿದ್ದಾರೆ, ಅವರು ವೇದನೆ ಅನುಭವಿಸ್ತಾ ಇಲ್ಲ, ಅವರಿಗೆ ಮರಣ ನಿರ್ಬಾಧಕವಾಗಿದೆ, ಅವರ ಕಾಯುವು ಕೊಬ್ಬುಳ್ಳದಾಗಿದೆ, ಅನೇಕ ರೀತಿಯಲ್ಲಿ ಅವರು ಒಳ್ಳೆಯ ಪವರ್ಫುಲ್ಲಾಗಿ ನಿಂತಿದ್ದಾರೆ. ನಂತರ 13ನೇ ವಾಕ್ಯದಲ್ಲಿ ಹೇಳ್ತಾನೆ, ನನ್ನ ಮನಸ್ಸನ್ನು ನಿರ್ಮಲ ಮಾಡಿಕೊಂಡದ್ದು, ಶುದ್ಧತ್ವದಲ್ಲಿ ಕೈ ತೊಳಕೊಂಡದ್ದು ವ್ಯರ್ಥವೇ ಸರಿ. ನಾನು ಯಾವಾಗಲೂ ವ್ಯಾಧಿ ಪೀಡಿತನಾಗಿದ್ದೇನೆ, ಅವರಿಗೆ ವ್ಯಾಧಿ ಇಲ್ಲ, ನನಗೆ ವ್ಯಾಧಿ ಇದೆ. ಅವರಿಗೆ ದಂಡನೆ ಇಲ್ಲ, ನನಗೆ ದಂಡನೆ ಇದೆ. ನನಗೆ ವೇದನೆ ಇದೆ, ಅವರಿಗೆ ಕೊರತೆ ಇಲ್ಲ, ನನಗೆ ಕೊರತೆ ಇದೆ. ಕಂಪ್ಯಾರಿಸನ್ನನ್ನು ನಾವಿಲ್ಲಿ ನೋಡ್ತೀವಿ. ಆಸಾಪನು ಕಂಪೇರ್ ಮಾಡ್ತಾ ಇದ್ದಾನೆ. ಅವರಿಗೆ ಸಮಸ್ಯೆ ಇಲ್ಲ, ನನಗೆ ಸಮಸ್ಯೆ ಇದೆ. ಅವರಿಗೆ ದುಃಖ ಇಲ್ಲ, ನನಗೆ ದುಃಖ ಇದೆ. ನಾನು ಆರಾಧನೆ ಮಾಡ್ತಾ ಇರೋದು ವೇಸ್ಟು, ನಾನು ನನ್ನ ಮನಸ್ಸನ್ನು ನಿರ್ಮೂಲ ಮಾಡಿಕೊಂಡದ್ದು ವೇಸ್ಟು, ಶುದ್ಧತ್ವದಲ್ಲಿ ಕೈ ತೊಳೆದುಕೊಂಡದ್ದು ವ್ಯರ್ಥವೇ ಸರಿ ಅಂತ ಹೇಳ್ತಾನೆ. ಆದರೆ ದೇವರ ವಾಕ್ಯದಲ್ಲಿ ಅದೇ ಆಸಾಪ 17ನೇ ವಾಕ್ಯದಲ್ಲಿ ಓದುವಾಗ ಅವನು ಹೇಳ್ತಾನೆ, ಆದರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ ನನಗೆ ಗೊತ್ತಾಯಿತು, ಇವತ್ತು ಅವ್ರಿಗೆ ಸಂತೋಷ ಇದೆ, ಇವತ್ತು ಅವ್ರಿಗೆ ಆನಂದ ಇದೆ, ಇವತ್ತು ಅವ್ರಿಗೆ ಆಶೀರ್ವಾದ ಇದೆ. ಆದರೆ ದೇವರೇ ನನ್ನನ್ನು ಅದ್ಭುತಕರವಾದ ರೀತಿಯಲ್ಲಿ ನಡೆಸುವಂತಹ ಒಬ್ಬ ದೇವರು ನೀನಾಗಿದ್ದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ನೋಡಬೇಕಾದ್ರೆ ಸೊಲೊಮೋನನು ಹೇಳ್ತಾನೆ, ನೀನು ಪಾಪಿಗಳನ್ನು ನೋಡಿ ಹೊಟ್ಟೆ ಕಿಚ್ಚುಪಡಬೇಡ, ಯೆಹೋವನಲ್ಲಿ ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿರು. ಯೆಹೋವನಲ್ಲಿ ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿ ನೀನು ಜೀವಿಸೋದಾದರೆ ನಿನ್ನ ಜೀವಿತದಲ್ಲಿ ಒಂದು ಕಾಲ ಇದೆ, ನಿನ್ನ ನಿರೀಕ್ಷೆ ವ್ಯರ್ಥ ಆಗಲ್ಲ. ನೀನು ದೇವರ ಸಹಾಯ ಮಾಡ್ತಾರೆ, ದೇವರು ನನಗೋಸ್ಕರ ಇಳಿದು ಬರ್ತಾರೆ, ನನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾರೆ ಎಂಬ ನಿರೀಕ್ಷೆಯಲ್ಲಿ ನೀನಿದೆಯಾ? ಆ ಸೊಲೊಮೋನ್ ಹೇಳ್ತಾನೆ, ಇಲ್ಲ, ಆ ನಿರೀಕ್ಷೆ ವ್ಯರ್ಥ ಆಗಲ್ಲ. ನಿನಗಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ, ನಿನಗಾಗಿ ಸಹಾಯ ಮಾಡುವಂತಹ ಒಬ್ಬ ದೇವರು ಇದ್ದಾನೆ ಎಂಬುದನ್ನು ಮರೆಯಬಾರ್ದು. ನಾವು ಅದೇ ಸೊಲೊಮೋನ 24ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳ್ತಾನೆ, ಜ್ಞಾನವು ನಿನ್ನ ಆತ್ಮಕ್ಕೆ ಹೀಗೆ ಇರುವುದೆಂದು ತಿಳಿದುಕೋ, ಅದನ್ನು ಪಡೆದುಕೊಂಡರೆ ಮುಂದೆ ಫಲಕಾಲ ಬರುವುದು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ನಮ್ಮ ಜೀವಿತದಲ್ಲಿ ನಾವು ದೇವರ ಮೇಲೆ ಇಟ್ಟಿರುವಂತಹ ನಿರೀಕ್ಷೆ ವ್ಯರ್ಥವಾಗೋದಿಲ್ಲ, ಆಶಾಭಂಗವಾಗುವುದಿಲ್ಲ. ನಾವು ದೇವರ ಮುಖವನ್ನು ನೋಡಬೇಕು. ನಾವು ಇತರರನ್ನು ನೋಡೋದು ಬೇಡ, ಅವರ ಒಂದು ಐಶ್ವರ್ಯ ನೋಡೋದು ಬೇಡ,
ಅವರ ದೊಡ್ಡಸ್ತಿಕೆ ನಾವು ನೋಡೋದು ಬೇಡ. ಅನೇಕ ಸಂದರ್ಭದಲ್ಲಿ ನಮಗೆ ಸಮಸ್ಯೆ ಯಾಕಾಗುತ್ತೆ ಅಂದರೆ ನಾವು ಇತರರನ್ನು ಕಂಪೇರ್ ಮಾಡ್ತೀವಿ. ನಮಗಿಂತ ಉನ್ನತರಾದವರ ಜೊತೆ ಕಂಪೇರ್ ಮಾಡಿದಾಗ ನಮಗನ್ಸುತ್ತೆ ನಾವು ತುಂಬ ಕಷ್ಟದಲ್ಲಿದ್ದೀವಿ, ವೇದನೆಯಲ್ಲಿದ್ದೀವಿ. ಇಲ್ಲ, ನಾವು ಕಂಪೇರ್ ಮಾಡೋದು ಬೇಡ. ನಾನು ದೇವರ ಮುಖವನ್ನು ನೋಡೋಣ. ಯೆಹೋವನಲ್ಲಿ ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿದ್ದು ದೇವರ ವಾಕ್ಯವನ್ನು ಅನುಸರಿಸುತ್ತಾ ದೇವರ ಚಿತ್ತಕ್ಕನುಸಾರವಾಗಿ ಜೀವಿಸುವುದಕ್ಕೆ ನಾವು ತಯಾರಾಗುವುದಾದರೆ ನಮಗಾಗಿ ಅದ್ಭುತವನ್ನು ಮಾಡುವಂಥ ಒಬ್ಬ ದೇವರು, ನಮಗಾಗಿ ಜಯವನ್ನು ಕೊಡುವಂಥ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ ಎಂಬುದನ್ನು ನಾವು ಮರೆಯಬಾರ್ದು. ಆತನ ಮುಖವನ್ನು ನೋಡೋಣ, ಆತನಲ್ಲಿ ನಾವು ಆಶ್ರಯಿಸೋಣ, ಆತನ ಚಿತ್ತಕ್ಕೆ ನಾವು ವಿಧೇಯರಾಗೋಣ. ಒಂದು ಕಾಲ ಇದೆ, ನಮ್ಮ ನಿರೀಕ್ಷೆ ವ್ಯರ್ಥ ಆಗಲ್ಲ. ನಿರೀಕ್ಷೆ ಮಾಡುವಂತಹ ವ್ಯಕ್ತಿಗಳಿಗಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. 40ನೇ ಕೀರ್ತನೆಯಲ್ಲಿ ನಾವು ಈ ರೀತಿ ಓದ್ತೇವೆ, ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿಯೇ ನಿರೀಕ್ಷಿಸಿದನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟನು. ಪ್ರಿಯ ದೇವರ ಮಕ್ಕಳೇ, ನಿರೀಕ್ಷೆ ಮಾಡುವಂಥ ವ್ಯಕ್ತಿಗಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ, ಸಹಾಯ ಮಾಡುವಂಥ ಒಬ್ಬ ಕರ್ತನಿದ್ದಾನೆ. ಆತನಲ್ಲಿ ನಿರೀಕ್ಷಿಸೋಣ, ಆತನ ಮುಖವನ್ನು ನೋಡೋಣ, ಆತನಲ್ಲಿ ಆಶ್ರಯಿಸೋಣ. ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆದ್ದರಿಂದ ಯೆಹೋವನಲ್ಲಿ ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿರೋಣ. ಕಷ್ಟಗಳಿರ್ಬೋದು, ವೇದನೆ ಇರ್ಬೋದು, ನಿರಾಶೆ ಇರ್ಬೋದು, ಆದರೂ ಸಹ ನಾವು ದೇವರ ಮೇಲೆ ಭಯಭಕ್ತಿ ಉಳ್ಳವರಾಗಿರೋದಾದರೆ ಒಂದು ಕಾಲ ಉಂಟು, ನಮ್ಮ ನಿರೀಕ್ಷೆ ನಿರರ್ಥಕವಾಗೋದಿಲ್ಲ, ವ್ಯರ್ಥವಾಗೋದಿಲ್ಲ. ಆತನಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಅಪ್ಪ, ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಾಗ ಬರುವಂಥ ಕಷ್ಟ, ಶೋಧನೆ, ಇಕ್ಕಟ್ಟುಗಳ ಮಧ್ಯದಲ್ಲೂ ಸಹ ನಿರಾಶೆ ಪಡದೆ ನಿರೀಕ್ಷೆಯಿಂದ ಒಂದು ಕಾಲ ಇದೆ, ನನ್ನ ದೇವರು ನನಗಾಗಿ ಬರ್ತಾನೆ, ಸಹಾಯ ಮಾಡ್ತಾನೆ ಎಂಬ ನಂಬಿಕೆಯಿಂದ ಮುಂದೆ ಸಾಗುವಂತೆ ನಮಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.